ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಖಾರಾಬಾತ್ ಮತ್ತು ನೀರು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ನಷ್ಟು ಬನ್ಸಿ ರವೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಅರಿಶಿಣದ ಪುಡಿ, 1 ಸ್ಪೂನಷ್ಟು ವಾಂಗಿಬಾತ್ ಮಸಾಲ ಪೌಡರ್, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಸಿರು ಬಟಾಣಿ, ಒಂದು ಮೀಡಿಯಂ ಸೈಜದ್ದು ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು, 2 ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿ ಶುಂಠಿ ಪೇಸ್ಟ್, ಬೀನ್ಸ್ ಮತ್ತು ಕ್ಯಾರೆಟ್, 1 ರಿಂದ 2 ಸ್ಪೂನಷ್ಟು ಗೋಡಂಬಿ. ನೀರು ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಪುಟಾಣಿ ಅಥವಾ ಹುರಿಗಡಲೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಪುದೀನ, 1 ರಿಂದ 2 ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ, ಸ್ವಲ್ಪ ಕರಿಬೇವೆಲೆ, ಸಾಸಿವೆ, ಜೀರಿಗೆ ಹಾಗೂ ಉದ್ದಿನಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹುರಿಗಡಲೆ ಅಥವಾ ಪುಟಾಣಿ, ಕರಿಬೇವು, ಪುದೀನ, ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ಚಟ್ನಿನ ರುಬ್ಬಬೇಕು. ನಾವು ನಾರ್ಮಲಾಗಿ ತೆಂಗಿನಕಾಯಿ ಚಟ್ನಿನ ಇಡ್ಲಿ ಮತ್ತು ದೋಸೆ ಜೊತೆ ಮಾಡ್ತೀವಲ್ಲ, ಅದೇ ರೀತಿ ಇರುತ್ತೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಬೇಕು. ನೋಡಿ, ನಮ್ಮ ನೀರು ಚಟ್ನಿ ರೆಡಿಯಾಗಿದೆ. ಇನ್ನೂ ಒಂದು ಸ್ವಲ್ಪ ನೀರನ್ನು ಬೇಕು ಅಂದರೆ ಮೇಲ್ಗಡೆ ಹಾಕ್ಕೊಳ್ಬೋದು. ಇಷ್ಟು ನೀರಾಗಿದ್ದರೆ ಸಾಕಾಗತ್ತೆ. ಇದನ್ನು ಈಗ ಒಂದು ಸರ್ವಿಂಗ್ ಬೌಲ್ಗೆ ತೆಗೆಯೋಣ. ಈ ದೋಸೆ ಮತ್ತು ಇಡ್ಲಿ ಜೊತೆ ಮಾಡೋ ತೆಂಗಿನಕಾಯಿ ಚಟ್ನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆದರೆ ಈ ಖಾರಾಬಾತ್ಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ನೀರಾಗಿರಬೇಕು. ಈಗ ಚಟ್ನಿಗೆ ಒಗ್ಗರಣೆ ಹಾಕಬೇಕು. ಒಂದು ಒಗ್ಗರಣೆ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಆ ನಂತರ ಜೀರಿಗೆ, ಉದ್ದಿನಬೇಳೆ ಹಾಗೂ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಸೇರಿಸಬೇಕು. ಈ ಖಾರಾಬಾತ್ ಜೊತೆ ಈ ನೀರು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರಾಬಾತ್ ತಿನ್ನಬೇಕಾದ್ರೆ ಈ ಸೈಡಿಗೆ ನೀರು ಚಟ್ನಿ ಇದ್ದರೆ ಅದರ ಖಾರಾಬಾತ್ ಟೇಸ್ಟೇ ಡಬಲ್ ಆಗಿಬಿಡುತ್ತೆ. ಇವಾಗ ನೀರು ಚಟ್ನಿ ಅಂತೂ ರೆಡಿಯಾಗಿದೆ. ಖಾರಾಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಅಗಲವಾಗಿರೋ ತಳದಪ್ಪದಿರೋ ಪಾತ್ರೆನ ಒಲೆ ಮೇಲಿಡಿ. ಹಾಗೆ 1 ಕಪ್ನಷ್ಟು ಬನ್ಸಿ ರವೆನ ತೊಗೊಳ್ಬೇಕು. ಮೊದಲು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬನ್ಸಿ ರವೆನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಬನ್ಸಿ ರವೆಯಲ್ಲಿ ಖಾರಾಬಾತ್ ಮಾಡೋದ್ರಿಂದ ಖಾರಾಬಾತ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬನ್ಸಿ ರವೆನ ಒಂದು 2 ನಿಮಿಷ ಡ್ರೈ ರೋಸ್ಟ್ ಚೆನ್ನಾಗಿ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ರವೆ ಅರಿಶಿಣ ಬಣ್ಣಕ್ಕಿರೋದು ಬಿಳಿ ಬಣ್ಣಕ್ಕೆ ಬರ್ತಾ ಹೋಗುತ್ತೆ. ಆವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇನ್ನೊಂದು 2 ನಿಮಿಷ ಹುರಿಬೇಕಾಗತ್ತೆ. ಈ ರೀತಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬಂದಾಗ ರವಾನ ಒಂದು ಪ್ಲೇಟಿಗೆ ತಕ್ಕೊಳ್ಬೇಕು. ಇವಾಗ ಅದೇ ರವೆ ಹುರಿದಿರೋ ಬಾಣಲೆಗೆ 1 ಸ್ಪೂನಷ್ಟು ತುಪ್ಪನ ಹಾಕಬೇಕು. ಹಾಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸೋದ್ರಿಂದ ಖಾರಾಬಾತ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆನ ಹಾಕಿ, ಸಾಸಿವೆ ಸಿಡಿದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬಂದರೆ ಸಾಕಾಗತ್ತೆ. ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಗೋಡಂಬಿನ ಹಾಕಿ, ಗೋಡಂಬಿ ಜಾಸ್ತಿ ಹುರಿಯೋದೇನು ಬೇಡ, ತಕ್ಷಣವೇ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಜೊತೆಗೇ ಗೋಡಂಬಿ ಸಹ ಫ್ರೈ ಆಗಿಬಿಡುತ್ತೆ. ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಬೇಕು. ಇಲ್ಲಿ ನಾನು 2 ಹಸಿ ಮೆಣಸಿನಕಾಯಿನ ಬಳಸಿದ್ದೀನಿ. ಖಾರ ಜಾಸ್ತಿ ಬೇಕಾಗಿರೋರು ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು. ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಈಗ ಹಸಿ ಶುಂಠಿ, ಕ್ಯಾರೆಟ್, ಬೀನ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ವೆಜಿಟೇಬಲ್ಸ್ ಜಾಸ್ತಿ ಫ್ರೈ ಮಾಡೋದ್ರಿಂದ ಅದರ ವಾಸನೆ ಹೋಗ್ಬಿಡುತ್ತೆ ಹಾಗೂ ಅದರ ಬಣ್ಣನೂ ಸಹ ಕಳ್ಕೊಳ್ಳುತ್ತೆ. ಕ್ಯಾರೆಟ್ ಮತ್ತು ಬೀನ್ಸನ್ನು ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಟೊಮೆಟೊ ಮತ್ತು ಹಸಿರು ಬಟಾಣಿಯನ್ನು ಹಾಕಿ 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಬೇಕು. ಜಾಸ್ತಿ ಹುರಿಯೋದು ಬೇಡ. ಇದಕ್ಕೆ ಮಸಾಲೆಗಳನ್ನ ಹಾಕಬೇಕಾಗತ್ತೆ. ವಾಂಗಿಬಾತ್ ಮಸಾಲ ಪೌಡರ್, ಅರಿಶಿನ, ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ವೆಜಿಟೇಬಲ್ಸನ್ನು ಸಪ್ರೇಟಾಗಿ ಕುದಿಸೋದಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಮೇಲ್ಗಡೆ ನೀರನ್ನು ಹಾಕ್ತೀವಲ್ಲ ಆವಾಗ ಬೆಂದು ಹೋಗುತ್ತೆ ಎಲ್ಲ ವೆಜಿಟೇಬಲ್ಸ್. ಈಗ 1 ಕಪ್ನಷ್ಟು ಬನ್ಸಿ ರವೆ ತೊಗೊಂಡಿದ್ದಲ್ಲ ಅದೇ ಕಪ್ ಅಳತೆಯಲ್ಲಿ 3.5 ಕಪ್ನಷ್ಟು ನೀರನ್ನು ಹಾಕಬೇಕು. 3 ಕಪ್ನಷ್ಟು ನೀರು ರವೆಗೆ ಬೇಕಾದರೆ ಒಂದು ಅರ್ಧ ಕಪ್ನಷ್ಟು ನೀರು ಈ ತರಕಾರಿಗಳು ಕುದಿಯೋದಕ್ಕೆ ಬೇಕಾಗುತ್ತೆ. 3.5 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಕೆಲವೊಬ್ಬರು ರವೆನ ಒಗ್ಗರಣೆಯಲ್ಲಿ ಹುರಿದು ಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ಈರುಳ್ಳಿ ಸೀದು ಹೋಗ್ಬೋದು, ರವೆ ಕಡಿಮೆನೂ ಹುರಿಬೋದು, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಥವಾ ವ್ಯತ್ಯಾಸ ಆಗಿಬಿಡುತ್ತೆ. ಈ ರೀತಿ ಮೊದಲು ರವೆನ ಹುರ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಆಮೇಲೆ ನೀರನ್ನು ಹಾಕಿ ಕುದಿಸೋದ್ರಿಂದ ಈ ವೆಜಿಟೇಬಲ್ಸನ್ನು ಸಪ್ರೇಟಾಗಿ ಕುದಿಸೋದು ತಪ್ಪುತ್ತೆ. ನೋಡಿ ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಹುರಿದಿಟ್ಟಿರೋ ರವೆನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು 2 ನಿಮಿಷ ಕೈ ಬಿಡದೆ ತಿರುಗಿಸ್ಬೇಕಾಗತ್ತೆ. ಮೇಲ್ಗಡೆ ನೀರೆಲ್ಲ ರವೆ ಹಿಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಬಬಲ್ಸ್ ಬರೋದಕ್ಕೆ ಶುರುವಾದಾಗ ಆಗ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2ರಿಂದ 3 ನಿಮಿಷದವರೆಗೂ ಈ ಖಾರ ಭಾತನ ಕುದಿಯೋದಕ್ಕೆ ಬಿಡಬೇಕು. ಒಂದು 3 ನಿಮಿಷ ಆದಮೇಲೆ ರವೆ ಚೆನ್ನಾಗಿ ಬೆಂದಿರುತ್ತೆ. ಮೇಲ್ಗಡೆ ಮುಚ್ಚಳನ ತೆಗೆದುಬಿಟ್ಟು ಸ್ವಲ್ಪ ತೆಂಗಿನ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆ ರಸನಾದರೂ ಮಿಕ್ಸ್ ಮಾಡ್ಕೋಬೋದು ನೀವು. ನೋಡಿ ಇವಾಗ ನಮ್ಮ ಖಾರ ಭಾತ್ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಖಾರ ಭಾತ್ ಮತ್ತು ಸೈಡಿಗೆ ನೀರು ಚಟ್ನಿನ ಹಾಕಿ ಕೊಟ್ಟರೆ ಖಾರ ಭಾತ್ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.